Very good morning, students. We'll discuss with the next concept, that is definition of business law. In the previous class, we have known the meaning of business law. Today we'll discuss the another definition of business law. So it may be defined as that branch of law relating to trade, industry and commerce. So you know that business is nothing but trading, buying and selling of goods and services. In order to make the profits, we call it as business. So any trade, industry and commerce ಬಂದಾಗ ಇಟ್ಸ್ ನಥಿಂಗ್ ಬಟ್ ಬಿಸ್ನೆಸ್ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಸೊ ಟ್ರೇಡು, ಇಂಡಸ್ಟ್ರಿ ಮತ್ತು ಕಾಮರ್ಸ್ಗೆ ರಿಲೇಟ್ ಆಗಿರೋವಂಥ ಲಾಸ್ನ ನಾವು ಬಿಸ್ನೆಸ್ ಲಾ ಅಂತ ಕರಿತೀವಿ. ಸೊ ಓಕೆ, ಇನ್ ಸಿಂಪಲ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಲೈಕ್ ದಟ್. ಇಟ್ ಮೇಡ್ ಬಿ ಡಿಫೈನ್ಡ್ ಆಸ್ ದಟ್ ಬ್ರಾಂಚ್ ಆಫ್ ಲಾಸ್ relating to trade, industry and commerce. So it is one of the important branches of civil law. It is also called as commercial law. So business law na mercantile law ಅಂತಾದರೂ ಕರಿಬೋದು ಅಥವಾ ಕಮರ್ಷಿಯಲ್ ಲಾ ಅಂತಾದರೂ ಕರಿಬೋದು. ಹಾಗಾದರೆ ಈ ಬಿಸ್ನೆಸ್ ಲಾ ಅಂತ ನಾವು ಮಾತಾಡ್ತಾ ಇದ್ದೀವಿ. ಫ್ರಮ್ ವೇರ್ ದಿಸ್ ಬಿಸ್ನೆಸ್ ಲಾ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್, ವಾಟ್ ಆರ್ ದ ಸೋರ್ಸಸ್ ಆಫ್ ಬಿಸ್ನೆಸ್ ಲಾ? ಒಂದು ಲಾನ ಫಾರ್ಮ್ ಮಾಡಬೇಕು ಅಂತಂದರೆ ಕೆಲವೊಂದು ಸೋರ್ಸಸ್ ಇರುತ್ತೆ. ಇಟ್ಸ್ ನಾಟ್ ದಟ್ ಕೋರ್ಟಲ್ಲೂ ಅಷ್ಟೇ ಯಾವುದೇ ಲಾ ಆಗಿರ್ಬೋದು ಸುಮ್ಮನೆ ಅವ್ರಿಗಿಷ್ಟ ಬಂದಂಗೆ ಜಡ್ಜ್ಮೆಂಟು ಹೇಳೋಕ್ಕಾಗಲ್ಲ. ಅದಕ್ಕೊಂದು ಸಿಸ್ಟಮ್ಯಾಟಿಕ್ ವೇಯಿಂದ ಬಂದಿರುತ್ತೆ. ಬಹುಶಃ ಇನ್ ಪ್ರೀವಿಯಸ್ ಡೇಸ್ ಪೀಪಲ್ ಏನಾದರೂ ಎಲ್ಲರ ವ್ಯೂವಲ್ಲಿ ಯಾವುದೋ ಒಂದು ಪಾಯಿಂಟ್ ಮಾತಾಡ್ತಾ ಇದ್ದಾಗ ಮೆಜಾರಿಟಿ ವ್ಯೂಸಲ್ಲಿ ಯಾವ್ದು ಕರೆಕ್ಟ್ ಅನಿಸುತ್ತೋ ಅದೇ ಕರೆಕ್ಟು, ದಟ್ ಈಸ್ ಒನ್ ಪರ್ಟಿಕ್ಯುಲರ್ ಲಾ ಅಂತ ಕನ್ಸಿಡರೇಷನ್ ಮಾಡ್ಕೊತಾರೆ. ಅಂಡರ್ಸ್ಟುಡ್? ಸೊ ಈ ರೀತಿ ಇದನ್ನೇ ಫಾರ್ಮಲ್ ಆಗಿ ತಗೊಂಡ್ಬಂದು ಗೌರ್ಮೆಂಟ್ ಅದನ್ನು ಅಪ್ಲಿಕೇಬಲ್ ಮಾಡಿಕೊಂಡು ಅದನ್ನು ಸ್ಟ್ಯಾಟ್ಯೂಟ್ ಆಗಿ ಪಾಸ್ ಮಾಡಿದ ಮೇಲೆ ಅದು ಪರ್ಟಿಕ್ಯುಲರ್ ಲಾ ಆಗಿ ಬುಕ್ಸಲ್ಲಿ ಎಂಟ್ರಿ ಆಗುವಂಥದ್ದು. ಓಕೆ, ಸೊ ಈ ಪರ್ಟಿಕ್ಯುಲರ್ ಲಾ ಅಲ್ಲಿ ಇದನ್ನು ಫಾಲೋ ಮಾಡಬೇಕು, ಅದನ್ನು ಫಾಲೋ ಮಾಡಬೇಕು ಅಂತ. ಸೇ ಫಾರ್ ಎಕ್ಸಾಂಪಲ್, ಈಗ ನನಗೇನಾದರೂ ರೈಟ್ ಅನಿಸ್ಬಿಟ್ರೆ ನಿಮ್ಮ ವ್ಯೂ ಅಲ್ಲಿ ಅದು ರಾಂಗ್ ಅನಿಸ್ಬಿಟ್ರೆ ಅದನ್ನು ನಾವು ಲಾ ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ ರಾಂಗ್. ಓಕೆ, ನನಗೇನು ರೈಟ್ ಅನಿಸುತ್ತೋ ನಿಮಗೂ ಅದು ರೈಟ್ ಅನಿಸ್ಬೇಕು. ಸೊ ನಿಮಗೂ ರೈಟ್ ಅನಿಸೋದು ಕೋರ್ಟ್ ಆಫ್ ಲಾ ಅಲ್ಲಿ ಕೂಡ ರೈಟ್ ಅನಿಸ್ಬೇಕು. ಅದನ್ನೇ ಫೈನಲ್ ಆಗಿ ಜಡ್ಜ್ಮೆಂಟ್ ಆಗಿ ಪಾಸ್ ಮಾಡುವಂಥದ್ದು. ಸೊ ನಾನೇ ಕರೆಕ್ಟು, ನಾನು ಹೇಳಿದ್ದೆ ಲಾ ಅಂತ ನಾವು ಹೇಳೋಕ್ಕಾಗಲ್ಲ. ಅಂಡರ್ಸ್ಟುಡ್? ಸೊ ನಾವು ಏನು ಅನಾಲಿಸಿಸ್ ಮಾಡ್ಕೊತೀವೋ ಅದು ಬೇಸ್ಡ್ ಆನ್ ಡಿಪೆಂಡ್ಸ್ ಅಪಾನ್ ದಿ ಮೈಂಡ್ ಸೆಟ್ಸ್ ಆಫ್ ಅನ್ ಇಂಡಿವಿಜುವಲ್. ಸೊ ಟ್ರೆಡಿಷನ್ ವೇಯಿಂದ ಯಾವುದೋ ಒಂದು ಫಾಲೋ ಮಾಡ್ಕೊಂಡ್ಬಂದು ಅದು ಎಲ್ಲರ ವ್ಯೂ ಅಲ್ಲೂ ಕರೆಕ್ಟ್ ಅನಿಸಿದಾಗ ಅದನ್ನೇ ಒಂದು ಲಾ ಅಂತ ಫಿಕ್ಸ್ ಮಾಡ್ಕೊಂಡು ಬರ್ತಾರೆ. ಸೊ ಇದೇ ವ್ಯೂ ಅಲ್ಲಿ ಎಲ್ಲ ಲಾಸು ಫಾರ್ಮ್ ಆಗಿರೋದು. ಅಂಡರ್ಸ್ಟುಡ್? So we have different sources of business law. The first one you will be having English mercantile law. So okay, so English mercantile law ಅಂದಾಗ you know that we had British India before. So ಆ ಬ್ರಿಟಿಷ್ ಇಂಡಿಯಲ್ಲಿ ಕೆಲವೊಂದು ಲಾಸ್ನ ಫಾರ್ಮುಲೇಟ್ ಮಾಡಿದ್ರು, ಕೆಲವೊಂದು ಲಾಸ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಅದನ್ನು ಇಂಡಿಯನ್ ಪೀಪಲ್ ಏನು ಮಾಡ್ತು, ಇಂಡಿಯನ್ ಲಾ ಏನು ಮಾಡ್ತು, ಅದನ್ನು ಅಡಾಪ್ಟ್ ಮಾಡ್ಕೊಂಡು ಬಂತು. ಸೊ ಇಂಗ್ಲೀಷ್ ಲಾ ಬ್ರಿಟಿಷ್ ಇಂಡಿಯಾ ಅವರಿದ್ದಾಗ ಅವರು ಕೆಲವೊಂದು ಲಾಸ್ನ ಪ್ರಿಸ್ಕ್ರೈಬ್ ಮಾಡ್ತಾ ಬಂದರು. ಸೊ ಅದನ್ನು ಇಂಡಿಯನ್ ಪೀಪಲ್ನು ಅಡಾಪ್ಟ್ ಮಾಡಿಕೊಂಡ್ರು. ಸೊ ದಿಸ್ ಈಸ್ ಒನ್ ಆಫ್ ದಿ ಸೋರ್ಸಸ್ ಆಫ್ ಬಿಸ್ನೆಸ್ ಲಾ. ಸೊ ಈ ಇಂಗ್ಲೀಷ್ ಮರ್ಕಂಟೈಲ್ ಲಾಸ್ ಫಾರ್ಮ್ ಮಾಡಬೇಕು ಅಂದರೆ ಅದಕ್ಕೂ ಕೆಲವೊಂದು ಸೋರ್ಸಸ್ ಇರುತ್ತೆ. ಐ ಹ್ಯಾವ್ ಮೆನ್ಷನ್ಡ್ ಆ್ಯಸ್ ABCD. ಓಕೆ, ಸೊ ನಿಮಗೆ ಆನ್ಸರ್ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು ಅಂದರೆ ನಂಬರ್ 1 ಇಂಗ್ಲೀಷ್ ಮರ್ಕಂಟೈಲ್ ಲಾ, ನಂಬರ್ 2 ಕಾಮನ್ ಲಾ, ಆ ರೀತಿ ನೀವು 2, 3, 4 ಅಂತ ಮೆನ್ಷನ್ ಮಾಡ್ತಾ ಬರ್ಬೋದು. ನಾಟ್ ಆನ್ ಇಶ್ಯೂ. ಬಟ್ ಇಂಗ್ಲೀಷ್ ಮರ್ಕಂಟೈಲ್ ಲಾ ಫಾರ್ಮ್ ಮಾಡಬೇಕು ಅಂದರೆ ಅವ್ರಿಗೂ ಕೂಡ ಕೆಲವೊಂದು ಸೋರ್ಸಸ್ ಇರುತ್ತೆ. ಯಾವ ಸೋರ್ಸಿಂದ ಇಂಗ್ಲೀಷ್ ಅವರು ಲಾಸ್ನ ತಗೊಂಡ್ರು ಅಂತಂದರೆ ಫಸ್ಟ್ ಒನ್ ಇಸ್ ಕಾಮನ್ ಲಾ. ಸೊ ವಾಟ್ ಐ ಮೀನ್ ಬೈ ದಿಸ್ ಕಾಮನ್ ಲಾ ಮೀನ್ಸ್ ದಿಸ್ ಈಸ್ ದ ಲಾ ವಿಚ್ ಈಸ್ ಅನ್ರಿಟನ್ ಇನ್ ನೇಚರ್. ನಾವು ಎಲ್ಲಾದರೂ ಒಂದು ಡಿಸ್ಕಷನ್ ಕೂತಾಗ ಒಬ್ಬೊಬ್ಬರು ಒಂದೊಂದು ಪಾಯಿಂಟ್ ಹೇಳ್ತಾರೆ. ಅಂಡರ್ಸ್ಟುಡ್? ಇಟ್ ಈಸ್ ನಾಟ್ ಇನ್ ಅ ರಿಟರ್ನ್ ಫಾರ್ಮ್, ಇಟ್ ಈಸ್ ಇನ್ ಅನ್ರಿಟನ್ ಫಾರ್ಮ್. ಓರಲ್ ಆಗಿ ಒಂದೊಂದು ಪಾಯಿಂಟ್ನ ಹೇಳ್ತಾ ಬರ್ತಾರೆ. ಸೊ ಮೆಜಾರಿಟಿಗೆ ಯಾವುದು ಕರೆಕ್ಟ್ ಅನಿಸಿದ್ರೆ ಅದನ್ನೇ ನಾವು ಫಾಲೋ ಮಾಡಿ ಇಂಪ್ಲಿಮೆಂಟ್ ಮಾಡುವಂಥದ್ದು. ಸೊ ದಿಸ್ ಈಸ್ ಅನ್ರಿಟನ್ ಇನ್ ನೇಚರ್. ಸೊ ಈಗ ಗ್ರೂಪ್ ಆಫ್ ಪೀಪಲ್ ಏನೋ ಒಂದು ಕೇಸ್ ಆಗಿ, ಏನೋ ಒಂದು ಪ್ರಾಬ್ಲಮ್ ಆಗಿ ಒಂದು ಡಿಸ್ಕಷನ್ಗಂತ ಕೂತಾಗ ಎಲ್ಲರೂ ಒಂದು ಪಾಯಿಂಟ್ನ ರೈಸ್ ಮಾಡ್ತಾರೆ ಇನ್ ದ ಫ್ರಂಟ್ ಆಫ್ ಜಡ್ಜ್. ಓಕೆ, ಸೊ ಎಲ್ಲರ ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿ ಯಾವುದು ಕರೆಕ್ಟ್ ಅಂತ ಅನಿಸಿದಾಗ ಅದನ್ನು ಕೋರ್ಟ್ ಏನು ಮಾಡ್ತಾರೆ, ಎಂಟ್ರಿ ಮಾಡ್ಕೊತಾರೆ. ಅಂಡರ್ಸ್ಟುಡ್? ಸೊ ದಟ್ ಈಸ್ ವೈ ವಿ ಕ್ಯಾನ್ ಕಾಲ್ ದಿಸ್ ಆಸ್ ಜಡ್ಜ್ ಮೇಡ್ ಲಾ ಅಂತ ಕರಿಬೋದು. ಅಂಡರ್ಸ್ಟುಡ್? ಇಟ್ ಈಸ್ ಅ ಜಡ್ಜ್ ಮೇಡ್ ಲಾ. ಇಟ್ ಈಸ್ ಅನ್ರಿಟನ್ ಇನ್ ನೇಚರ್ ಆ್ಯಂಡ್ ಇಟ್ ಈಸ್ ಬೇಸ್ಡ್ ಅಪಾನ್ ದಿ ಕಸ್ಟಮ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ಹ್ಯಾಂಡೆಡ್ ಡೌನ್ ಫ್ರಮ್ ಜನ್ರೇಷನ್ ಟು ಜನ್ರೇಷನ್. ಸೊ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಪರ್ಟಿಕ್ಯುಲರ್ ವ್ಯೂಸ್ ಚೇಂಜ್ ಆಗ್ತಾ ಬರುತ್ತೆ. ಅದನ್ನು ಕೋರ್ಟ್ ಏನು ಮಾಡುತ್ತೆ, ಎಫೆಕ್ಟಿವ್ ಆಗಿ ಕನ್ಸಿಡರ್ ಮಾಡಿಕೊಂಡು ಫೈನಲೈಸ್ ಮಾಡುತ್ತೆ. ಅದನ್ನು ನಾವು ಕಾಮನ್ ಲಾ ಅಂತ ಕರಿತೀವಿ. ಇದರಿಂದ ಇಂಗ್ಲೀಷ್ ಮರ್ಕಂಟೈಲ್ ಲಾ ಅವರು ಕೆಲವೊಂದು ಪ್ರೊಸೀಜರ್ಸ್, ಪ್ರಿನ್ಸಿಪಲ್ಸ್ನ ತಗೊಂಡಿರ್ತಾರೆ. ಸೊ ದಿಸ್ ಈಸ್ ಒನ್ ಆಫ್ ದಿ ಸೋರ್ಸಸ್. ಸೊ ದಿಸ್ ಸಬ್ಜೆಕ್ಟ್ ಈಸ್ ಲೈಕ್ ಅ ಕಾಂಬಿನೇಷನ್ ಆಫ್ ಯುವರ್ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್. ಫಸ್ಟ್ ಸೆಮ್ಮಲ್ಲಿ ಏನು ಓದಿದ್ದೀರಾ ಲಾ ಸಬ್ಜೆಕ್ಟು, ಅದು ಸ್ವಲ್ಪ IFS ಮಿಕ್ಸ್ ಆದಂಗಿರುತ್ತೆ. ಅಂಡರ್ಸ್ಟುಡ್? ಕಂಪ್ಲೀಟ್ಲಿ ಲಾ ಆಗಿರುತ್ತೆ. ಯು ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಎ ಬೆಟರ್ ವೇ. 1 or 2 times ವಿಡಿಯೋ ನೋಡಿಕೊಂಡು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. Second one, you will be having
ಈಕ್ವಿಟಿ. ಸೊ ಈಕ್ವಿಟಿ ಆ್ಯಂಡ್ ದಿಸ್ ಕಾಮನ್ ಲಾ ಗಿವ್ಸ್ ಸೇಮ್ ಮೀನಿಂಗ್. ಸೊ ಈಕ್ವಿಟಿ ಕೂಡ ಜಡ್ಜ್ಮೆಂಟ್ ಲಾನೇ, ಇಟ್ ಈಸ್ ಆಲ್ಸೋ ಅನ್ರಿಟನ್ ಇನ್ ನೇಚರ್. ಅಂಡರ್ಸ್ಟುಡ್. ಏನು ಡಿಫರೆನ್ಸು ಅಂತಂದರೆ ಈಕ್ವಿಟಿ ಬಂದುಬಿಟ್ಟು ಕಾಮನ್ ಲಾ ಡಿಫಿಷಿಯನ್ಸೀಸ್ನ ಓವರ್ಕಮ್ ಮಾಡೋಕ್ಕೆ ಈಕ್ವಿಟಿನ ಕನ್ಸಿಡರ್ ಮಾಡ್ತಾ ಬಂದರು. ಕಾಮನ್ ಲಾ ಅಲ್ಲಿ ಕೆಲವೊಂದು ಡ್ರಾಬ್ಯಾಕ್ಸ್ ಇರುತ್ತೆ. ಅಂಡರ್ಸ್ಟುಡ್. ಅದನ್ನು ಓವರ್ಕಮ್ ಮಾಡೋದಕ್ಕೆ ಈಕ್ವಿಟಿ ಅನ್ನೋದನ್ನು ಫಾಲೋ ಮಾಡ್ತಾ ಬಂದರು. ಸೊ ಒನ್ಸ್ ಅಗೇನ್ ಇಟ್ ಈಸ್ ಆಲ್ಸೋ ಆನ್ ಅನ್ರಿಟನ್ ಲಾ. ಇಟ್ ಈಸ್ ಬೇಸ್ಡ್ ಅಪಾನ್ ದಿ ಕಾನ್ಸೆಪ್ಟ್ಸ್ ಆಫ್ ಜಸ್ಟಿಸ್ developed by the judges whose decisions become precedents. So precedents is nothing but an official action. ಸೊ ಏನೋ ಒಂದು ಜಡ್ಜ್ಮೆಂಟ್ಸ್ಗೆ ಕೂತ್ಕೊಂಡಾಗ ಯಾವ್ದು ರೈಟ್ ಅನಿಸಿದ್ರೆ ಅದನ್ನು ಜಡ್ಜಸ್ ಏನು ಮಾಡ್ತಾರೆ, ಎಂಟ್ರಿ ಮಾಡ್ಕೊತಾರೆ. ಅದು ಬಂದುಬಿಟ್ಟು ಅಫಿಷಿಯಲ್ ಆ್ಯಕ್ಷನ್ ಆಗಿಬಿಡುತ್ತೆ. ಅಂಡರ್ಸ್ಟುಡ್. ಸೊ ಅದನ್ನೇ ಫರ್ದರ್ ಕೇಸ್ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾರೆ. ಜಡ್ಜ್ ಬಂದುಬಿಟ್ಟು ಅವ್ರಿಗೆ ಇಷ್ಟ ಬಂದಾಗೆ ಸಿಚುವೇಶನ್ ತಕ್ಕಂಗೆ ಜಡ್ಜ್ಮೆಂಟ್ ಕೊಡೋದಿಲ್ಲ. ಕೆಲವೊಂದು ಇನ್ಸಿಡೆಂಟ್ಸ್ ಪ್ರೀವಿಯಸ್ ಆಗಿ ಆಗಿರಬೇಕು, ಅದನ್ನು ಆಧಾರಿತವಾಗಿ ತಗೊಂಡು ಕೆಲವೊಂದು ಲಾಸ್ನ ಫ್ರೇಮ್ ಮಾಡಬೇಕು. ಅಂಡರ್ಸ್ಟುಡ್. ಅದನ್ನು ನಾವು ಕೇಸ್ ಲಾಸ್ ಅಂತ ಕರಿತೀವಿ. ಓಕೆ. ಸೊ ಇಲ್ಲಿ ಈಕ್ವಿಟಿ ಅಂದಿದ ತಕ್ಷಣ it is also an unwritten law, it is also a judge-made law. So to overcome the defects of common law, equity-na tagondu bandru. To overcome the deficiency of common law, equity has been developed. So this is also one of the sources of business law. Next you will be having statute. Statute is nothing but ಈಗ ಲೆಜಿಸ್ಲೇಚರ್ ಇರುತ್ತಲ್ವ, ಈ ಸ್ಟ್ಯಾಟ್ಯೂಟ್ ಅನ್ನೋ ಪಾಯಿಂಟ್ ಮತ್ತೆ ರಿಪೀಟ್ ಆಗುತ್ತೆ. ಸೊ ನಮಗೆ ಲೆಜಿಸ್ಲೇಚರ್ ಏನಿರುತ್ತೋ, ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್ಸು, ಅವರು ಒಂದು ಪರ್ಟಿಕ್ಯುಲರ್ ಲಾನ ಅಕ್ಸೆಪ್ಟ್ ಮಾಡಿಕೊಂಡು ಪ್ರೆಸಿಡೆಂಟ್ ಅದನ್ನು ಸೈನ್ ಮಾಡಿದಾಗ ಅದನ್ನು ನಾವು ಸ್ಟ್ಯಾಟ್ಯೂಟ್ ಅಂತ ಕರಿತೀವಿ. ಅಂಡರ್ಸ್ಟುಡ್. ಸೊ ಇಟ್ ಈಸ್ ಒನ್ which is let down in the parliament. So statute law is nothing but by considering all this common law, this equity, ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಪಾರ್ಲಿಮೆಂಟು ಇದು ಕರೆಕ್ಟ್ ಇದೆ ಅಂತ ಇದನ್ನು ಸೈನ್ ಮಾಡಿ ಅದನ್ನು ಪಾಸ್ ಮಾಡಿದಾಗ ದಿಸ್ ಬಿಕಮ್ಸ್ ಅ ಸ್ಟ್ಯಾಟ್ಯೂಟ್ ಲಾ. ಸೊ ಜನರಲ್ಲಾಗಿ ಈಗ ಇಂಡಿಯಾದಲ್ಲಿ ಎಲ್ಲರೂ ಕಾಮನ್ ಲಾ ಈಕ್ವಿಟಿ ಅದು ಸೋರ್ಸ್ ಅಷ್ಟೇ, ಬಟ್ ಅದನ್ನು ಫಾಲೋ ಮಾಡ್ತಾ ಬರ್ತಾ ಇಲ್ಲ. ಎಸ್ಪೆಷಲಿ ದೇ ಆರ್ ಫಾಲೋಯಿಂಗ್ ಸ್ಟ್ಯಾಟ್ಯೂಟ್ ಲಾ. ವೈ? ಬಿಕಾಸ್ ಸೆಂಟ್ರಲ್ ಆಗಿರ್ಬೋದು, ಸ್ಟೇಟಲ್ಲಾಗಿರ್ಬೋದು, ಆ ಗೌರ್ಮೆಂಟ್ ಅದನ್ನು ಅಕ್ಸೆಪ್ಟ್ ಮಾಡಿ ಸೈನ್ ಮಾಡಿ ಬಿಲ್ ಪಾಸ್ ಮಾಡಿದಾಗ ದಟ್ ವಿಲ್ ಬಿಕಮ್ ಅ statute law. Understood. So henceforth this statute law is very superior and powerful source of law when compared to equity as well as the common law. Okay. Next you will be having case law. So English mercantile law ge sources yavadu? First one common law, second one bandbiಟ್ಟು you will be having equity, third one you will be having statutes, and next you will be having case law. What is case law? Case law is nothing but decisions which are taken based on past judgments of the court. ಒಂದು ಕೋರ್ಟ್ ಅಂದಾಗ ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ಜಡ್ಜಸ್. ಓಕೆ. ಸೊ ಅವರು ಜಡ್ಜ್ಮೆಂಟ್ನ ಪಾಸ್ ಮಾಡ್ತಾರೆ, ಅದನ್ನೇನು ಮಾಡ್ತಾರೆ, ಬುಕ್ಸಲ್ಲಿ ಎಂಟ್ರಿ ಮಾಡ್ತಾ ಬರ್ತಾರೆ. ಅಂಡರ್ಸ್ಟುಡ್. ಸೊ ಅದ್ರ ಬೇಸಿಸ್ ಮೇಲೆ ಫರ್ದರ್ ಕೇಸಸ್ ಪ್ರಾಬ್ಲಮ್ಸ್ ಏನಾದರೂ ಆದಾಗ ಅದನ್ನು ಆಧಾರಿತವಾಗಿಟ್ಕೊಂಡು ಇದನ್ನೇನು ಮಾಡ್ತಾರೆ, ಡಿಸಿಷನ್ಸ್ನ ತಗೊತಾರೆ. ಸೊ ದಟ್ ಯು ಕಾಲ್ ಇಟ್ ಆಸ್ ಕೇಸ್ ಲಾ. ಕೇಸ್ ಲಾ ಇಸ್ ನಥಿಂಗ್ ಬಟ್ ದ ಪಾಸ್ಟ್ ಲೀಗಲ್ ಕಲೆಕ್ಷನ್ಸ್ ರಿಟನ್ ಬೈ ದಿ ಕೋರ್ಟ್ಸ್. ಓಕೆ. ಸೊ ಪ್ರೀವಿಯಸ್ ಆಗಿ ಏನಾದರೂ ಕೇಸಸ್ ಆದಾಗ, ಓಕೆ, ಸೊ ಆ ಕೇಸಸ್ಗೆ ವಿಚಾರಣೆ ಮಾಡಿ ಅದರಲ್ಲಿ ಯಾವ್ದು ರೈಟ್ ಅಂತ ಪ್ರೂವ್ ಆದಾಗ ಅದನ್ನು ಕೋರ್ಟ್ ಏನು ಮಾಡ್ತಾರೆ, ಕನ್ಸಿಡರ್ ಮಾಡಿ ಅದನ್ನು ಬರ್ಕೊಂಡಿರ್ತಾರೆ. ಸೊ ದಟ್ ಈಸ್ ಕೇಸ್ ಲಾ. ಅಂಡರ್ಸ್ಟುಡ್. ಸೊ ನೀವು ಬಿಸ್ನೆಸ್ ಎಥಿಕ್ಸ್ ಓದಿದಾಗ ಕೇಸ್ ಲಾಸ್ ಅಂತ ನೀವು ತುಂಬ ಓದಿದ್ದೀರಾ, ಕೇಸ್ ಸ್ಟಡೀಸ್ ಅಂತ ಓದಿದ್ದೀರಾ. ಅಂಡರ್ಸ್ಟುಡ್. ಏನೋ ಒಂದು ಕಂಪನಿಗೆ ಪ್ರಾಬ್ಲಮ್ ಆದಾಗ ಅದನ್ನು ಕೋರ್ಟ್ ಯಾವ ರೀತಿ ಸಾಲ್ವ್ ಮಾಡುತ್ತೆ, ಸಾಲ್ವ್ ಮಾಡಿಬಿಟ್ಟು ಅದನ್ನು ಬೇರೆ ಕಂಪನೀಸು ಕೂಡ ತಿಳಿಸ್ಕೊಡುತ್ತೆ. ಸೊ ದಿಸ್ ಇಸ್ ಅ ಸಿಚುವೇಶನ್, ಬೇರೆ ಕಂಪನೀಸು ಈ ರೀತಿ ಮಾಡಬಾರ್ದು ಅಂತ ತಿಳಿಸ್ಕೊಡುತ್ತೆ. ಅದನ್ನು ನಾವು ಕೇಸ್ ಲಾಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ಬೇಸ್ಡ್ ಅಪಾನ್ ದ ಪ್ರಿನ್ಸಿಪಲ್ ದಟ್ ವಾಟ್ ಹ್ಯಾಸ್ ಬೀನ್ ಡಿಸೈಡೆಡ್ ಇನ್ ದ ಅರ್ಲಿಯರ್ ಕೇಸ್ ಈಸ್ ಬೈಂಡಿಂಗ್ ಇನ್ ಸಿಮಿಲಿಯರ್ ಫ್ಯೂಚರ್ ಕೇಸ್ ಆಲ್ಸೋ. ಸೊ ಹಿಂದೆ ಆಗಿರೋ ಇದನ್ನು ಜಡ್ಜ್ಮೆಂಟ್ನ ಕ್ಲೀನಾಗಿ ಕೇಸಸ್ನೆಲ್ಲ ಎಂಟ್ರಿ ಮಾಡಿಕೊಂಡು ಅದಕ್ಕೆ ಕರೆಕ್ಟಾಗಿರೋ ಸೊಲ್ಯೂಷನ್ ಯಾವುದು ಅಂತ ದೇ ಆರ್ ಗೋಯಿಂಗ್ ಟು ಎಂಟರ್ ಫಾರ್ಮಲ್ ಆಗಿ ಬರ್ಕೊಂಡು ಅದನ್ನು ಬೇಸಾಗಿ ಇನ್ನೊಂದು ಕೇಸ್ಗೆ ಜಡ್ಜ್ಮೆಂಟ್ನ ಕೊಡೋದನ್ನೇ ನಾವು ಕೇಸ್ ಲಾಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದಿ ಸೋರ್ಸಸ್ ಆಫ್ ಇಂಗ್ಲೀಷ್ ಮರ್ಕಂಟೈಲ್ ಲಾ. ಸೊ ನೀವು ಇಂಗ್ಲೀಷ್ ಮರ್ಕಂಟೈಲ್ ಲಾ ನಂಬರ್ 1, ಕಾಮನ್ ಲಾ ನಂಬರ್ 2, ಈಕ್ವಿಟಿ ನಂಬರ್ 3, ಸ್ಟ್ಯಾಟ್ಯೂಟ್ ನಂಬರ್ 4, ಮತ್ತು ಬಂದುಬಿಟ್ಟು ಕೇಸ್ ಲಾ ನಂಬರ್ 5 ಆ್ಯಂಡ್ ನಂಬರ್ 6 ಲೆಜಿಸ್ಲೇಷನ್ ಅಂತಾದರೂ ಬರ್ಕೋಬೋದು. ಹವೆವರ್ ಇಟ್ ಈಸ್ ಕನ್ವೀನಿಯಂಟ್ ಫಾರ್ ಯು, ಯು ಕ್ಯಾನ್ ರೈಟ್. ಸೊ ವಾಟ್ ಈಸ್ ಲೆಜಿಸ್ಲೇಷನ್? ಇಟ್ ಈಸ್ ಅ ಕಾಮನ್ ಸೋರ್ಸ್ ಆಫ್ ಲಾ. ಬೋತ್ ದ ಪಾರ್ಲಿಮೆಂಟ್ಸ್, ದಟ್ ಈಸ್ ಸ್ಟೇಟ್ ಆ್ಯಂಡ್ ಅಸೆಂಬ್ಲೀಸ್ ಬಂದುಬಿಟ್ಟು ಏನು ಮಾಡುತ್ತೆ ಅಂದರೆ ದೇ ಆರ್ ಗೋಯಿಂಗ್ ಟು ಪಾಸ್. ಓಕೆ. ಸೊ ಲೆಜಿಸ್ಲೇಷನ್ ಅಂದಾಗ ಯು ವಿಲ್ ಬಿ ಹ್ಯಾವಿಂಗ್ ದಿಸ್ ಅಪ್ಪರ್ ಆ್ಯಂಡ್ ಲೋವರ್, ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಇರುತ್ತೆ. ಸೊ ಈ ಇಬ್ಬರೂ ಸೇರಿಕೊಂಡು ಯಾವುದೋ ಒಂದು ಆ್ಯಕ್ಟ್ನ ಎನ್ಯಾಕ್ಟ್ ಮಾಡಿ ಫೈನಲ್ ಆಗಿ ಫಾರ್ಮಲ್ ಆಗಿ ಡಿಕ್ಲೇರ್ ಮಾಡೋದನ್ನು ನಾವು ಲೆಜಿಸ್ಲೇಷನ್ ಅಂತ ಕರಿತೀವಿ. ಸೊ ಈ ಲೆಜಿಸ್ಲೇಷನಲ್ಲಿ
ಕೇಸ್ ಏನೇನು ಡಿಸ್ಕಸ್ ಆಗುತ್ತೋ, ಲಾಸ್ ಏನೇನು ಡಿಸ್ಕಸ್ ಆಗುತ್ತೋ ಅದನ್ನು ನಾವು ಸ್ಟ್ಯಾಟ್ಯೂಟ್ ಅಂತ ಕರಿತೀವಿ. ಕೀಪ್ ಇನ್ ಮೈಂಡ್. ಸೊ ಪರ್ಟಿಕ್ಯುಲರ್ ಲಾ ಪಾಯಿಂಟ್ಸ್ ವಿಚ್ ಆರ್ ಡಿಸ್ಕಸ್ಡ್ ಇನ್ ಕೇಸ್ ಆಫ್ ಲೆಜಿಸ್ಲೇಷನ್ ವಿ ಕಾಲ್ ಇಟ್ ಆಸ್ ಸ್ಟ್ಯಾಟ್ಯೂಟ್ಸ್. ಸೊ ಅದು ಡಿಸ್ಕಸ್ ಆದಮೇಲೆ ಬೋತ್ ದ ಹೌಸಸ್ಗೆ ಅಕ್ಸೆಪ್ಟ್ ಆಗಿ ಅದನ್ನು ಫೈನಲ್ ಆಗಿ ಪ್ರೆಸಿಡೆಂಟ್ ಸೈನ್ ಮಾಡಿಕೊಟ್ರೆ ದಟ್ ವಿಲ್ ಬಿಕಮ್ ಅ ಸ್ಟ್ಯಾಟ್ಯೂಟ್ ಲಾ. ಓಕೆ, ಯು ಕೀಪ್ ದಿಸ್ ಇನ್ ಮೈಂಡ್. So the law passed by the legislature is called as the statute. Understood? Next you will be having statute law. A bill passed by the parliament and signed by the president becomes a statute or an act. So ಎಲ್ಲರೂ ಡಿಸ್ಕಸ್ ಮಾಡಿ, ಅಪ್ಪರ್ ಲೆವೆಲ್, ಲೋವರ್ ಲೆವೆಲ್, ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರೂ ಡಿಸ್ಕಸ್ ಮಾಡಿ ಯಾವುದೋ ಒಂದು ಪರ್ಟಿಕ್ಯುಲರ್ ಲಾ ಇದು ಕರೆಕ್ಟಾ, ಇದು ತಪ್ಪಾ, ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾ ಮಾಡಬಾರ್ದಾ ಅಂತ ಫಾರ್ಮಲ್ ಆಗಿ ಪ್ರೆಸಿಡೆಂಟ್ ಕೈಯಲ್ಲಿ ಸೈನ್ ಮಾಡಿಸ್ಕೊಂಡು ಕೊಟ್ಟಾಗ ಅದನ್ನು ನಾವು ಸ್ಟ್ಯಾಟ್ಯೂಟ್ ಲಾ ಅಂತ ಕರಿತೀವಿ. ಎಕ್ಸಾಂಪಲ್ ವಿಲ್ ಬಿ ಹ್ಯಾವಿಂಗ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872, ದ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ 1930, ದ ಕಂಪನೀಸ್ ಆ್ಯಕ್ಟ್, ದ ಕಾಂಪಿಟೇಷನ್ ಆ್ಯಕ್ಟ್, ದ ಪೇಟೆಂಟ್ಸ್ ಆ್ಯಕ್ಟ್, ಇದನ್ನು ನಾವು ಸ್ಟ್ಯಾಟ್ಯೂಟ್ ಲಾ ಅಂತ ಕರಿತೀವಿ. ವೈ? ಬಿಕಾಸ್ ಇಟ್ ವಿಲ್ ಬಿ proved as right in the front of legislation, in the front of upper level and lower level, in front of state and central government. Understood? So based on that only they are going to enact certain rules and regulations. So this you call it as the statute laws. So these are the sources of the law. So ಇದನ್ನು ಇಟ್ಕೊಂಡೆ ಫರ್ದರ್ ಏನೇನು ಆ್ಯಕ್ಟ್ಸ್ ಪ್ರಿಸ್ಕ್ರೈಬ್ ಮಾಡಿದಾರೋ ಈ ಬೇಸಿಸ್ ಮೇಲೇ ಎಲ್ಲ ಆ್ಯಕ್ಟ್ಸ್ನ ಗೌರ್ಮೆಂಟು ಇಂಪ್ಲಿಮೆಂಟ್ ಮಾಡ್ತಾ ಬರೋದು. ಸೊ ಬ್ಲೈಂಡಾಗಿ ಅವ್ರಿಗೆ ಇಷ್ಟ ಬಂದಿರೋ ಆ್ಯಕ್ಟ್ಸ್ನ ಇಂಪ್ಲಿಮೆಂಟ್ ಮಾಡ್ತಾ ಬರಲ್ಲ. ಸೊ ಹೋಪ್ ಯು ಅಂಡರ್ಸ್ಟುಡ್. ಸೊ ಲಿಟಲ್ ಬಿಟ್ ಟ್ರಿಕ್ಕಿ ಆ್ಯಂಡ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್, ಬಟ್ I have provided the notes in simpler way. Please do copy down all this in your notes. So any doubts ಇದ್ದರೆ ಕೇಳಿ. Understood? Have a nice day guys.